ನೀನಿಲ್ಲಿ ಬದುಕಬೇಕು ಅಂದ್ರೆ ಮೊದಲು ಜೇಸಿ ಬಗ್ಗೆ ತಿಳ್ಕೋಬೇಕು. ಕವಳ ಜೇಸಿಗೆ ಪ್ರಸಾದ ಕಳ್ಸವನೆ. ಇಲ್ಲಿ ಒಂದು 6500 ಜನ ಕೈದಿಗಳಿದೀವಿ. 6000 ಜನ ಗಂಡಸರು, ಮಿಕ್ತವರೆಲ್ಲ ಹೆಂಗಸರು. ಜೇಸಿಯಿಂದ ಡೈರೆಕ್ಟ್ ಇನ್ಫಾರ್ಮೇಶನ್. ಕವಳ ಸತ್ತ. ಸ್ವಲ್ಪ ಸಪೋರ್ಟ್ ಮಾಡಿ. ಇಟ್ ಇಸ್ ಎಡ್. ಯಾರು ಇವನು? ಸ್ಟೂಡೆಂಟ್ ಸರ್. ನಾನು ಅವನು ಒಂದೇಟಾದ್ರೂ ಹೊಡಿಲೇಬೇಕು. ಇಲ್ಲಿ ಬೀಡಿ, ಸಿಗರೆಟ್, ಗಾಂಜಾ, ಅಫೀಮು, ಎಣ್ಣೆ, ಹೆಣ್ಣು ಎಲ್ಲ ಸಿಗುತ್ತೆ. ಇದೆಲ್ಲ ಬೇಕು ಅಂದ್ರೆ ಜೇಬ್ ತುಂಬಾ ದುಡ್ಡು ಇರಬೇಕು, ಇಲ್ಲ ಫೀಲ್ಡಲ್ಲಿ ಒಳ್ಳೆ ಹವಾ ಇರಬೇಕು. ಟ್ವಿನ್ಸು, ಕಾಲೇಜ್ ಮಕ್ಕಳೆಲ್ಲ ಲಕ್ಷ ಲಕ್ಷ ಮಾತಾಡ್ತಾವ್ರೆ. ನಕ್ಕದ್ ನೀನು ಇದೆಯಾ? ಹಂಗಾದ್ರೆ ನಾನು ಕಾಲೇಜ್ ಸೇರ್ಕೊಂಡ್ಬಿಡ್ಲ ಬಾಸ್? ಯಾರೋ ಹೇಳು ನೆಕ್ಕಂಡವ್ವ. ನನ್ನ ಹುಡುಗಿ ಮೇಘ್ನಾ. ಪ್ರತಿಯೊಬ್ಬ ತಂದೆನೂ ನನ್ನ ಮಗ ಕಿರೀಟ ಹೊತ್ಕೊಳ್ದ್ರೂ ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ಕೋತಾರೆ. ಈ ಸೆರೆಮನೆಗೆ ನೀನೇ ಕಿಂಗು, ನಾನೇ ಕಿಂಗ್ ಮೇಕರು. ಮಕ್ಕದ ಮೇಲೆ ಕರೆಕ್ಟ್ ಆಗಿ ಮೀಸೆನೆ ಚಿಗ್ರಿಲ್ಲ, ರಾಕನ್ಗೆ ಸೌಂಡ್ಗಳು ಬಿಡ್ತೀಯಾ? ಸಿಕ್ಕಿ ಕಾಕೊಂಡ್ಬಿಟ್ಯಾ? ಚುಚ್ಚೆ ಬಿಡ್ತೀನಿ. ಮೀಸೆ ಬಂದಿರೋ ವಯಸ್ಸಲ್ಲೇ ಕಣೋ ಮುಚ್ಚಿಡ್ದಿರೋದು. ನೀನ್ ಚುಚ್ಚುದ್ರೆ ನಾನ್ ಕೊಚ್ತೀನಿ. ನಿನ್ನ ಸಾಯಿಸೋದಕ್ಕೆ ಯಾವ ಲೆವೆಲ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದೀನಿ. ಆ ಸಿರ್ಪಕೊಡ್ ನನ್ನ ಮಕ್ಕಳು ಚೂತಿಯ ಥರ ಅಟೆಂಪ್ಟ್ ಮಾಡಿದ್ದಾನೆ. ನೀನ್ ಆ ಲೆವೆಲ್ಗೆ ಹೋಗ್ಬೇಕು. ನಾನು ಆಲ್ರೆಡಿ ಆ ಲೆವೆಲ್ ಅಲ್ಲೇ ಇದ್ದೀನಿ. ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ರೌಡಿನೇ ಆಗ್ಬೇಕು, ರೌಡಿ ಸಮಯ ಮಾಡ್ಬೇಕಂತೇನಿಲ್ವಲ್ಲ. ಈ ಜಾಗ ಒಂಥರ ಟೀಚರ್ ಇಲ್ದಿರೋ ಸ್ಕೂಲ್ ತರ. ಬರಬೇಕು, ಕಲಿಬೇಕು, ಬೆಳಿಬೇಕು, ಹೋಯ್ತಾ ಇರಬೇಕು. ಅದಕ್ಕೆ ಎಲ್ಲರೂ ಇದನ್ನ ಯೂನಿವರ್ಸಿಟಿ ಅನ್ನೋದು. ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅವತ್ತು ಅವನ್ನ ಸಾಯಿಸ್ಲೇಬೇಕಿತ್ತು.